ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈರಿ. ಸೊ ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ. ನಾವು ಮಾಡಿರೋದೇ ಸೆಕೆಂಡ್ ವೀಕ್. ಫಸ್ಟ್ ವೀಕ್ ಡ್ಯೂ ಟು ಸಮ್ ರೀಸನ್ಸ್ ಮಾಡೋಕ್ಕಾಗಿಲ್ಲ. ನೋಡಿ ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಅಂತ. ಯು ಕ್ಯಾನ್ ಸಿ ದ ಟೈಮ್ ಆಲ್ರೆಡಿ 12 ಕಾಲಾಗಿದೆ. ಸೊ ಇವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ವಿಡಿಯೋ ಮಾಡೋ ಪ್ಲ್ಯಾನ್ಸಲ್ಲಿ ಏನಿರಲಿಲ್ಲ, ಸಡನ್ನಾಗಿ ಅನಿಸ್ತು ಈ ವರ್ಷದ ವರಮಹಾಲಕ್ಷ್ಮಿನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ. ಸೊ ಈ ವಾರ ಆಲ್ಮೋಸ್ಟ್ ಒಂದು 100%ಅಲ್ಲಿ ಬರೀ 10% ಜನ ಮಾಡ್ತಿರ್ತಾರೆ. ಎಲ್ಲ ಹಬ್ಬದ ದಿನನೇ ಮಾಡಿ ಮುಗಿಸಿರ್ತಾರೆ. ಕೆಲವೊಂದು ರೀಸನ್ಸ್ಗಳಿಂದ ಈ ವಾರ ಕೆಲವರು ಮಾಡ್ತಿರ್ತಾರೆ. ಸೊ ನಮ್ಮ ಮನೇಲಿ ಹೇಗೆ ಮಾಡಿದ್ದೀವಿ ಅಂತ ನೋಡಿ. ಆ್ಯಂಡ್ ನೋಡಿ ನಮ್ಮ ಮನೇಲಿ 2 ಆನೆ ಎಷ್ಟು ಕ್ಯೂಟ್ ಆಗಿದೆ. ಇನ್ನೂ 2 ಚಿಕ್ಕ ಆನೆ ಇದೆ, ಈ ಸಲ ಇಟ್ಟಿಲ್ಲ. 2 ದೊಡ್ಡ ಆನೆ ಮಾತ್ರ ಇಟ್ಟಿದ್ದೀವಿ. ಆ್ಯಂಡ್ ಲಕ್ಷ್ಮಿಗೂ ಅಷ್ಟೇ ಜ್ಯುವೆಲ್ಸು ಆಲ್ಮೋಸ್ಟ್ 3 ಸೆಟ್ ಇದೆ. ಅದ್ರಲ್ಲಿ 1 ಸೆಟ್ ಹಾಳು ಮಾಡಿಬಿಟ್ವಿ. ಬೇಡ, ಹಾಕೋದು ಬೇಡ, ಹೊಸ ತೊಗೊಳ್ಳೋಣ ಅಂತ ಇದೊಂದು ಸೆಟ್ ಪರ್ಮನೆಂಟಾಗಿ ಇಟ್ಕೊಂಡಿದ್ದೀವಿ. ಏನಾದರೂ ಹೊಸದು ತೊಗೊಂಡಿಲ್ಲ ಅಂದರೆ ಈ ಸೆಟ್ನ ಯೂಸ್ ಮಾಡೋದು ಜಾಸ್ತಿ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನು ಲಕ್ಷ್ಮಿಗೆ ಕಾಜಲ್ ಐಲೈನರಲ್ಲೆಲ್ಲ ಡೆಕೋರೇಟ್ ಮಾಡಿರೋದು. ಯೂಶ್ವಲಿ ನಾನು ಅರಿಶಿನ ಮತ್ತು ಕುಂಕುಮದಲ್ಲೇ ಇಡೀ ಫೇಸ್ ಡೆಕೋರ್ ಮಾಡ್ತಿದ್ದೆ. ಬಟ್ ಈ ಸಲ ಕಾಜಲೆಲ್ಲ ಹಾಕಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ. ಆ್ಯಂಡ್ ನಮ್ಮನೆ ಲಕ್ಷ್ಮೀಲಿ ತಾಳಿ ಬಂದು ಫಿಕ್ಸ್ ಆಗಿರುತ್ತೆ. ಅಂದರೆ ಆಲ್ರೆಡಿ ನಾವೇನು ಅದನ್ನು ಕತ್ತಿಗೆ ನಾವು ಹಾಕೋತೀವಲ್ಲ ಆ ಥರ ಹಾಕಿಸ್ಕೊಂಡಿದ್ದೀವಿ ಲಕ್ಷ್ಮಿಗೆ. ಸೊ ಅಷ್ಟೊಂದು ಕೊಂಬು ಕಟ್ಟೋ ಅವಶ್ಯಕತೆ ಇರಲ್ಲ. ಸೊ ಇದೆಲ್ಲ ದೇವ್ರ ಒಡವೆನೇ ನಾವು ಮತ್ತೆ ಯೂಸ್ ಮಾಡೋದ್ರಿಂದ ದೇವ್ರಿಗೆ ಅಂತಲೇ ಎತ್ತಿಟ್ಟಿರ್ತೀವಿ, ನಾವು ಯೂಸ್ ಮಾಡಲ್ಲ. ಇನ್ ಕೇಸ್ ನಮ್ಮ ಜ್ಯುವೆಲ್ಸ್ ಏನಾದರೂ ಹಾಕಬೇಕಾದ್ರೆ ಹಾಲಲ್ಲಿ ತೊಳೆದ್ಬಿಟ್ಟು ಹಾಕ್ತೀವಿ, ಬಿಕಾಸ್ ನಾವು ಯೂಸ್ ಮಾಡಿರ್ತೀವಲ್ಲ. ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗಂತಲೇ ಇಟ್ಟಿರ್ತೀವಿ. ಆಮೇಲೆ ಈ ಸಲ ಎಕ್ಸ್ಟ್ರಾ ಆ್ಯಡ್ ಆನ್ ಅಂತ ಅಂದರೆ ಈ ನವಿಲು ಈ ಸೈಡ್ ಒಂದು ಕುತ್ಕೊಂಡಿರೋದು, ಈ ಸೈಡ್ ಒಂದು ಕುತ್ಕೊಂಡಿರೋದು. ತುಂಬ ಜನಕ್ಕೆ ಇದು ಚೆನ್ನಾಗಿ ಕಾಣಿಸ್ತದೆ ಅನ್ಸುತ್ತೆ. ಇದು ಹೋದ ವರ್ಷ ಅಲ್ಲ, ಆದರೂ ಹೋದ ವರ್ಷ ತಗೊಂಡಿದ್ದು. ಬಾಳೆ ಕಂದಿಗೆ ಗೊನೆ ಸಿಕ್ಸೋ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಹೋದ ವರ್ಷ ದೊಡ್ಡ ಟೇಬಲ್ ಹಾಕಿ ಮಾಡಿದ್ವಿ. ಈ ವರ್ಷ ಚಿಕ್ಕ ಟೇಬಲ್ಲು, ಲೈಕ್ ಹೋದ ವರ್ಷ ಈ ಟೇಬಲ್ ಹಾಕಿಬಿಟ್ಟು ಮಾಡಿದ್ವಿ. ಸೊ ಸ್ಪೇಷಿಯಸ್ ಆಗಿತ್ತು, ಚೆನ್ನಾಗಿ ಎಲ್ಲ ಇಟ್ಟಿದ್ವಿ. ಬಟ್ ಈ ವರ್ಷ ಆ ಟೇಬಲ್ ತೆಗಿಬೇಕು ಅಂದರೆ ನಾವು ಇಲ್ಲಿ ಮನೇಲಿರೋ ಇದು ಏನಂತಾರೆ ಇದಕ್ಕೆ, ಹೋಮ್ ಥಿಯೇಟರು ಪ್ಲಸ್ DVD ಪ್ಲೇಯರು, ಇದ್ರ ಎಲ್ಲ ಕನೆಕ್ಷನ್ಸು ತೆಗಿಬೇಕು. ತೆಗೆದು ತುಂಬ ಹಾಕೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅದು ಬೇಡ ಅಂತೇಳಿ ಟೇಬಲ್ ಇಟ್ಟಿದ್ದೀವಿ. ನೋಡೋಣ ಮುಂದಿನ ವರ್ಷ ಇಲ್ಲಿ ಏನಾದರೂ ಇನ್ನೊಂದು ಟೇಬಲ್ ಥರ ಎಕ್ಸ್ಟ್ರಾ ಮಾಡಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಇಡೋ ಥರ ಏನಾದರೂ ಮಾಡೋಣ. ಹೌದಾ, ನಮ್ಮ ಮತ್ತೆ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತವ್ರೆ ನಾನು ಹೇಳ್ದೆ ಅಂತೇಳು ಅಂತ. ಬಟ್ ಪ್ರತಿಯೊಂದೂ ಎಕ್ಸ್ಟ್ರಾ ಏನಾದರೂ ಒಂದು ಆ್ಯಡ್ ಮಾಡಬೇಕು ಅನ್ನೋ ಜಾಸ್ತಿ ಆಸೆ ಇರೋದು ನಮ್ಮ ಅತ್ತೆಗೇ. ನಾನು ಇರೋದ್ರಲ್ಲೇ ಮಾಡ್ಕೊಂಡು ಹೋಗೋಣ ಲಕ್ಷ್ಮಿ, ಏನಾದರೂ ನಾವು ಪರ್ಮನೆಂಟ್ ಇನ್ವೆಸ್ಟ್ಮೆಂಟಿಗೆ ನಾನು ಯೋಚನೆ ಮಾಡ್ತೀನಿ. ಬಟ್ ಈ ಥರ ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಇಲ್ಲಿ ಸೈಡಿಗೆ ಹಾಕಿರೋದಾಗಲಿ, ಈ ಒಡವೆಗಳದಾಗಲಿ, ಆಮೇಲೆ ಈ ಬಾಳೆದು ಎಕ್ಸ್ಟ್ರಾ ಕಂದದಾಗಲಿ, ಆಮೇಲೆ ಈ ಆನೆಗಳಾಗಲಿ, ಈ ಥರ, ಆಮೇಲೆ ಈ ಥರದ್ದೆಲ್ಲನೂ ಎಕ್ಸ್ಟ್ರಾ ತೊಗೋಬೇಕು ನಾವು, ಚೆನ್ನಾಗಿ ಕಾಣಿಸುತ್ತೆ ಅಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಇರೋದು. ಸೊ ವರಮಹಾಲಕ್ಷ್ಮಿನೇ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಇಷ್ಟೇ ಇದಾಗಿ ಮಾಡಬೇಕು ಅಂತ ಎಂತೆಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಬಟ್ ನಮಗೊಂದು ಮನಸ್ಸಲ್ಲಿ ಇರುತ್ತೆ, ಈ ವರಮಹಾಲಕ್ಷ್ಮಿ ನೀವು ಮಾಡಿದಾಗ ಮುಂದಿನ ಸಲಿಗೆ ಹೆಚ್ಚುತ್ತಾಳೆ ವರಮಹಾಲಕ್ಷ್ಮಿ, ಇನ್ನು ಲಕ್ಷ್ಮಿ ಜಾಸ್ತಿ ಆಗುತ್ತೆ ಅಂತ. ಬಟ್ ಅದಂತೂ ನಮ್ಮ ವಿಷಯದಲ್ಲಿ ಸುಳ್ಳಾಗಿಲ್ಲ. ನಾವು ಎಷ್ಟೇ ಚೆನ್ನಾಗಿ ಮಾಡ್ಕೊಂಬಂದಷ್ಟು ಮುಂದಿನ ಸಲಿಗೆ ನಾವು ದೇವ್ರಿಗೆ ಅಂತಲೇ ಇಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡು ಅದಕ್ಕೋಸ್ಕರನೇ ಮಾಡೋಕ್ಕೆ ಮೈಂಡ್ಸೆಟ್ ರೆಡಿ ಇರುತ್ತೆ ನಮ್ಗೆ ಆಲ್ರೆಡಿ. ಪ್ಲಸ್ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಅರ್ನ್ ಮಾಡೋದಾಗಲಿ, ಎಕ್ಸ್ಟ್ರಾ ಸೇವಿಂಗ್ಸ್ ಮಾಡೋದಾಗಲಿ ಈ ಥರ ಮಾಡ್ತೀವಿ. ಸೊ ಅದರಿಂದ ಲೈಕ್ ಹೌದು, ಪ್ರತಿ ವರ್ಷನೂ ಹೆಚ್ಚುತ್ತಾಳೆ. ಫಸ್ಟ್ ನಮ್ಮ ಮನೆ ದೇವ್ರ ಪೂಜೆ ಮಾಡಬೇಕು. ಸೊ ಇಲ್ಲೂ ಕೂಡ ಹಣ್ಣು ಎಲೆ ಅಡಿಕೆ ಹಣ್ಣೆಲ್ಲ ಇಟ್ಟು ಇಲ್ಲೂ ಒಂದು ಸೆಟ್ ಎಲ್ಲನೂ ಪೂಜೆ ಮಾಡಿದ್ದೀವಿ. ಇದು ಅಡುಗೆ ಮನೆ ಈಸ್ ಅ ಮೆಸ್, ಫುಲ್ಲು ಎಲ್ಲ ಅಡುಗೆ ಎಲ್ಲ ಮಾಡಿ ಮೆಸ್ ಆಗಿದೆ. ಇನ್ನೂ ಒಬ್ಬಟ್ಟು ಮಾಡಿಲ್ಲ, ಕೆಲವೊಂದು ಐಟಮ್ಸ್ಗಳು ಮಾಡಿಲ್ಲ, ಮಾಡಬೇಕು ಆಮೇಲೆ. ಇನ್ನೂ ಸ್ಟಿಲ್ 12 ಎಲ್ಲ ಗೆಸ್ಟ್ಗಳೆಲ್ಲ ಒಂದು 5 ಗಂಟೆ ಟೈಮಿಗೆ ಆ ಟೈಮಿಗೆ ಬರ್ತಾರೆ. ಸೊ ಆ ಟೈಮಿಗೆ ಮಾಡೋಣ. ಸೊ ನಾನು ಕೂಡ ಇನ್ನೂ ರೆಡಿ ಆಗಿಲ್ಲ. ಬೆಳಗ್ಗೆ ಎದ್ದು ಸೀರೆ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ನೈಟೆಲ್ಲ ಆ್ಯಕ್ಚುಲಿ ನಾವು ನಿದ್ದೆ ಮಾಡಲ್ಲ, ಹಬ್ಬದೊಂದು ಸಿರಿಲೇ ಇರ್ತೀವಿ ಎಲ್ಲರೂ. ನಾವಲ್ದೇ ನಾನು ಅತ್ತೆ ಇಬ್ಬರೇ ಇರ್ತೀವಿ. ಮಾಮನೂ ಇರ್ತಾರೆ, ಬಟ್ ಅವ್ರು ಮಲ್ಕೋತಾರೆ, ಬಿಕಾಸ್ ಎದ್ದು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಲ್ಲ ಇವತ್ತು. ಸೊ ಹಬ್ಬದ ಇದರಲ್ಲೇ ಇರ್ತೀವಿ. ಆಲ್ಮೋಸ್ಟ್ ಒಂದು 5 ಗಂಟೆ ಕರೆಕ್ಟಾಗಿ 5 ಕಾಲಾಗಿತ್ತು ಪೂಜೆ ಮಾಡಿದಾಗ. ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಡೆಲ್ಲ ಹಾಕ್ಕೊಂಡು ಲಕ್ಷ್ಮೀದು ಸ್ತೋತ್ರಗಳೆಲ್ಲ ಹೇಳ್ಕೊಂಡು ಒಂದು
ಒಂದು 8-8:30ವರೆಗೂ ಎಚ್ಚರಾಗೆಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದೆ. ಅವಾಗ ಹೋಗಿ ಮಲ್ಕೊಂಡಿದ್ದಕ್ಕೆ ಎದ್ದಿದ್ದು ಮತ್ತೆ 10 ಗಂಟೆ, 1.5 ಅವರ್ ನಿದ್ದೆ ಮಾಡಿದ್ದೀನಿ. ನಿದ್ದೆ ಮಾಡ್ಕೊಂಡು ಇವಾಗ ಒಬ್ಬಟ್ಟಿಗೆ ಕಾಳು ಹಾಕಿದ್ದೀನಿ. ಇನ್ನೇನು ಅಮ್ಮ ಬರ್ತಾರೆ. ಅಮ್ಮ ಬಂದರೆ ಅತ್ತೆ ಅಮ್ಮ ಸೇರ್ಕೊಂಡಿಬ್ರು ಅಡುಗೆ ಮಾಡ್ಕೊತಾರೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಮಡ್ಲಕ್ಕಿ ನೋಡಿ ಇಲ್ಲಿಟ್ಟಿದ್ದೀವಿ. ಆ್ಯಕ್ಚುಲಿ ಮುಂದೆ ಎಲ್ಲೂ ಜಾಗ ಇಲ್ಲ, ಫುಲ್ ಫಿಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮಡ್ಲಕ್ಕಿನ ಹಿಂದೆ ಇಟ್ಟಿದ್ದೀವಿ. ಅಂದರೆ ಬಳೆ ಎಲ್ಲ ಇದೆಲ್ಲ ಸ್ವಲ್ಪ ಬಿದ್ದೋಗ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಅದಕ್ಕೆ ಹಿಂದೆ ಸೇಫಾಗಿ ಇಟ್ಟಿದ್ದೀನಿ. ಹಾಯ್ ಟಿಂಗ್ ಟಿಂಗ್. ಹಾಯ್ ಡ್ಯಾಡಿ. ಕೈ ಮುಗಿ ಮಾಮಿಗೆ, ಹಂಗ ಕೈ ನೀಟಾಗಿ ಕೈ ಮುಗಿ, ನೀಟಾಗಿ ಮುಗಿ, ಸಣ್ಣ ಮಾಡ್ಕೊ. ಸಣ್ಣ ಮಾಡ್ಕೊ ಬಂಗಾರ, ನೀಟಾಗಿ ಸಣ್ಣ ಮಾಡ್ಕೊ. ಗುಡ್ ಬಾಯ್. ಹೊಡಿತಾವ ನೋಡೆ. ಯಶ್ವಿನಾ, ನೋ ಪಾಚಿ ಮಗ್ನೆ. ಯಶ್ವಿನಾ, ಟಿಂಗ್ ಟಿಂಗ್. ಕೈ ಮುಗಿಯಮ್ಮ ಮಾಮಿಗೆ, ಸಣ್ಣ ಮಾಡ್ಕೊಪ್ಪ. ಹೋಗಾಕೋ. ಇದು ನಮ್ಮ ಹಿಂದಿನ ವರ್ಷದ ವರಮಹಾಲಕ್ಷ್ಮಿ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಹೀಗೆ ನೆಕ್ಸ್ಟ್ ಗಣೇಶ ಹಬ್ಬದ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್.